ಚಿಕ್ಕಬಳ್ಳಾಪುರದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ಗೆ ಅಡ್ಡಿಪಡಿಸಿ ಚಪ್ಪಲಿ ಎಸೆದಿದ್ದ ಪ್ರಕರಣ ಈಗ ಮತ್ತಷ್ಟು ಕಾವೇರಿದೆ. ಕೇವಲ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತನ ಮಾತ್ರ ಬಂಧಿಸಲಾಗಿದೆ ಅಂತ ಆರೋಪಗಳು ಕೇಳಿಬರ್ತಾ ಇವೆ. ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ. ಕೇಸ್ಗಳನ್ನ ಹಾಕಿ ಎದುರಿಸಿ ಬೆದರಿಸಿ ಮೂಲೆಯಲ್ಲಿ ಕೂರಿಸ್ತೀವಿ ಅಂತಕ್ಕಂಥ ಈ ಉದ್ದಟತನದ ರಾಜಕಾರಣ ಏನಿದೆ, ಇದು ಬಹಳ ದಿನ ನಡೆಯೋದಿಲ್ಲ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಮೊದಲನೇ FIR ಅಲ್ಲಿ A1 ಅವರು ಇರಬೇಕು. ಗಟ್ಟಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಚಿಕ್ಕಬಳ್ಳಾಪುರ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಗಲಾಟೆ ಪ್ರಕರಣವೀಗ ರಾಜಕೀಯ ತಿರುವು ಪಡೆದಿದೆ. HDK ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಮುಗಿಬಿದ್ದಿದ್ರು, ಚಪ್ಪಲಿ ತೋರಿದ್ರು. ಅತ್ತ ಪ್ರದೀಪ್ ಕೂಡ ತೋಳೇರಿಸಿ ಮೀಸೆ ತಿರುವಿ ಸವಾಲ್ ಹಾಕಿದ್ರು. ಈ ಪ್ರಕರಣದಲ್ಲಿ ಸದ್ಯ 9 ಜನರನ್ನ ಬಂಧಿಸಲಾಗಿದೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ. ಇದೇ ಈಗ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಜೆಡಿಎಸ್ ಕಾರ್ಯಕರ್ತರ ಬಂಧನವಾಗ್ತಾ ಇದ್ದಂತೆ ದಳಪತಿಗಳು ಅಲರ್ಟ್ ಆಗಿದ್ದಾರೆ. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಚಿಕ್ಕಬಳ್ಳಾಪುರ ಜೈಲಿಗೆ ಭೇಟಿ ನೀಡಿ ಬಂಧಿತ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ್ದಾರೆ. ಅಮಾಯಕರನ್ನ ಬಂಧಿಸಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರ ನಡೆಸ್ತಾ ಇರತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಇವತ್ತು ಸುಳ್ಳು ಈ ಒಂದು ಪ್ರಕರಣವನ್ನ ಮತ್ತಷ್ಟು ಅದಕ್ಕೆ ಉತ್ತೇಜನವನ್ನ ಕೊಡ್ತು FIR ಅನ್ನ ದಾಖಲೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಇದು ಯಾರೇ ಆಗಲಿ ಅತ್ಯಂತ ಖಂಡನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಚಾರ ಇದು. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಎಸ್ಪಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಗದ್ದಲ ಗಲಾಟೆಗೆ ನೇರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಕಾರಣ, ಹಾಗಾಗಿ ಅವರ ಮೇಲೂ ದೂರು ದಾಖಲಿಸಿಕೊಳ್ಳಬೇಕು ಅಂತ ಆಗ್ರಹಿಸಿ ಎಸ್ಪಿಗೆ ದೂರು ಕೊಟ್ಟಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೂಡ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂತ ರೀತಿಯಲ್ಲಿ ಪ್ರಚೋದನೆ ಮಾಡುವಂತ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವರು ಇರಬೇಕು. ಒಟ್ನಲ್ಲಿ ಚಪ್ಪಲಿ ಎಸೆತದ ಕಿಡಿ ಈಗ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದ ದೊಡ್ಡ ಕಿಚ್ಚನ್ನೇ ಹೊತ್ತಿಸಿದೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.